ಆಚೆ ಬರಾಗ ನಂಗೆ ಕೈ ಹಿಂಗೆ ಇದ್ದಿದ್ದು ನೋಡಿ ಗೈಸ್. ಇಲ್ಲಿ ಅಚ್ಚ ಪೂಜೆ ಮಾಡ್ತಾ ಇದ್ರೆ ಈ ಅಮ್ಮ ಬಂದು ಸೀರಿಯಲ್ ನೋಡ್ತಾ ಇದ್ದಾರೆ. You want me to look like a small girl? This is my favorite ring. This is my ring. ಈ ರಿಂಗ್ ಬಂದು 8 ಗ್ರಾಮ್ ಇದೆ. ನಾವು ಅಮ್ಮೆ ವಾ. ಈ ಅಮ್ಮುಕುಟಿ ಬಂದು ಸೀರಿಯಲ್ ನೋಡ್ತಾ ಇದ್ದಾರೆ. ಸೊ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಮುಗೀತು ಗೈಸ್. ಇವಾಗ ನಾನು ಮ್ಯಾನಿಫೆಸ್ಟ್ ಕ್ಲಾಸಲ್ಲಿ ಇದ್ದಾಗ ನನಗೆ ಕ್ಲಾಸ್ ತೆಗಿತಾ ಇರಾಗ ನಂಗೆ ಆಚೆದು ಪೂಜೆ ಸೌಂಡ್ ಕೇಳಿಸ್ತಾನೆ ಇತ್ತು. ಸೊ ನಾನು ಲೈಕ್ ಈ ಪೂಜೆ ನಾವು ಮಿಸ್ ಮಾಡ್ಕೊಂಬಾರ್ದಂತ ನಾನು ಐ ಥಾಟ್ ಮೈ ಸ್ಟೂಡೆಂಟ್ಸ್ಗೆ ಎಲ್ಲ ಹೇಳ್ಕೊಟ್ಬಿಟ್ಟು ತಕ್ಷಣ ಓಡ್ ಬಂದೆ ನಾನು ಕೆಳಗಡೆ. ಯಾವಾಗಲೂ 2 ವರ್ಷ ಆಯಿತು. ನಾನು ಇವತ್ತು ಬಂದು ನವಮಿ. ಸೊ ಇವತ್ತು ಸಾಯಂಕಾಲ ಅಚ್ಚ ಯಾವಾಗಲೂ ಸರಸ್ವತಿ ಪೂಜೆ ಮಾಡ್ತಾರೆ, ಬೆಳಿಗ್ಗೆ ಗಾಡಿ ಪೂಜೆ ಮಾಡ್ತಾರೆ. ಇವತ್ತು ಬೆಳಿಗ್ಗೆ ನಾವು ಗಾಡಿ ಪೂಜೆ ಮಾಡಿ ಆಯಿತು. ಸೊ ಇವಾಗ ಸರಸ್ವತಿ ಪೂಜೆ ಮಾಡ್ತಾ ಇದ್ದಾರೆ. ನಾನು ಗಾಡಿ ಪೂಜೆ ವಿಡಿಯೋ ತೆಗ್ದೇ ಗೈಸ್. ನಾನು ಬಿಸ್ಕೆಟ್ ಹಾಕಿದ್ದೆ. ಸೊ ನೋಡಿ ಕಾಗೆಗಳು ಬಂದು ಹಿಂಗೆ ತಿನ್ನತ್ತೆ. ನಾನು ದಿನ ಬೆಳಿಗ್ಗೆ ಏನಾದರೂ ಲೈಕ್ ದೋಸೆ ಮಾಡಿದರೆ ದೋಸೆ ಹಾಕ್ತೀನಿ, ಇಲ್ಲ ಇಡ್ಲಿ, ಇಟ್ ಕ್ಯಾನ್ ಬಿ ಎನಿಥಿಂಗ್, ನಾನು ಹಾಕ್ಬಿಡ್ತೀನಿ. ನಾನು ಜಸ್ಟ್ 1 ವಾರ ಆಯಿತು ಈ ಥರ ಹಾಕಕ್ಕೆ ಶುರು ಮಾಡಿ. ನಾನು ಫಸ್ಟ್ ಬಂದು ಒಂದೇ ಕಾಗೆಗೆ ಹಾಕ್ತಿದ್ದೆ, ಯಾಕಂದರೆ ಅದು ಯಾವಾಗಲೂ ಬಂದು ಕುತ್ಕೊಂಡು ಅಕ್ಕ 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 ಅಂತ ಹೇಳ್ತಿತ್ತು ಅದಕ್ಕೆ. ಸೊ ಅದಕ್ಕೆ ಹಾಕ್ಮೇಲೆ ಇವಾಗ ಇಷ್ಟು ಜನ ಸೇರ್ಕೊಂಡಿದ್ದಾರೆ ಗ್ಯಾಂಗು. ಅದ್ರ ಜೊತೆಗೆ ಇನ್ನೊಂದು ಚಿಕ್ಕದೈತೆ, ಅದರದ್ದು ಹೆಸರು ಏನಂತ ಗೊತ್ತಿಲ್ಲ. ಅದು ಚಿಕ್ಕ ಪುಟಾಣಿ, ಅದನ್ನು ಬಂದು ತಿನ್ನತ್ತೆ. ಇಷ್ಟು ಕ್ಯೂಟಾಗಿರುತ್ತೆ ಗೊತ್ತಾ ಅದು ಬಂದು ತಿನ್ನಾಗ. ಗೈಸ್ ನನಗೋಸ್ಕರ ದೇವೇಟ ಏನೋ ಆರ್ಡರ್ ಮಾಡಿದ್ದಾರೆ. ಇದು ಲೈಕ್ ಹೋದ ವಾರನೇ ಆರ್ಡರ್ ಮಾಡಿದ್ರಂತೆ. ಇಟ್ ಈಸ್ ಸಮಥಿಂಗ್ ಲೈಕ್ 1300 1299 ರುಪೀಸ್. ಯಾವುದೋ ಅವ್ರು ಆರ್ಡರ್ ಮಾಡೋದೆಲ್ಲ ವೆಬ್ಸೈಟ್ ಬಂದು ರಾಂಗ್ ವೆಬ್ಸೈಟೇ ಇರುತ್ತೆ. ಯಾಕಂದ್ರೆ ಸುಮ್ಮನೆ ಇದು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಅದನ್ನ ನೋಡಿ ಇಷ್ಟಪಟ್ಟು ಬುಕ್ ಮಾಡ್ಬಿಡ್ತಾರೆ. ಬಟ್ ರಿವ್ಯೂಸ್ ನೋಡಲ್ಲ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ರಿವ್ಯೂಸ್ ಎಲ್ಲ ಇರತ್ತಲ್ಲ ಅದೇನು ನೋಡಲ್ಲ, ಬ್ಲೈಂಡ್ ಆಗಿ ಬುಕ್ ಮಾಡ್ಬಿಡೋದು. ನೋಡು ಯಾವ ಕಲರ್ ನೀವು ಆರ್ಡರ್ ಮಾಡಿದ್ದು? 4 1 2 ಈ ತರ ಡ್ರೆಸ್ ನಾನು ಹೇಳಿದ್ದು ನನಗೆ ನೋಡ್ಬೇಕು, ನೀವು ವೇರ್ ಮಾಡಿ. ಆಕ್ಚುಲಿ ದೇವೇಟಾಗೆ ಸರ್ಟನ್ ಡ್ರೆಸ್ ಟೈಪ್ಸ್ ಇದೆ, ಆ ತರ ನಾನು ಹಾಕೊಂಡ್ರೆ ಅವ್ರಿಗೆ ತುಂಬಾ ಇಷ್ಟ. ಸೊ ನೈಸ್ ಮೆಟೀರಿಯಲ್. ಓ ಈ ತರ ಗೈಸ್, ಈ ತರ. Is it big? No, there is a thread. Medium size. Medium size only I order. Oh, it's so cute. Like a small baby. Yeah. You want me to look like a small girl? ಕೈ ಹತ್ರ ಎಲ್ಲ ಕರೆಕ್ಟ್ ಆಗಿದೆ ಗೊತ್ತಿಲ್ಲ, ಅದು ಆಲ್ಟ್ರೇಷನ್ ಮಾಡುವ ಅಲ್ಲಿಗೆ ಸ್ವಲ್ಪ ಲೂಸ್ ಇರುತ್ತೆ. ಫೋಟೋದಲ್ಲಿ ನೋಡಿದ್ದು ಹುಡುಗಿರ್ ಫೋಟೋ, ಹುಡುಗ ನೈಸ್ ಬೇಬಿ. ಪರವಾಗಿಲ್ಲ. 4 pieces 1299. ಆಕ್ಚುಲಿ ಕಾಟನ್ ಮೆಟೀರಿಯಲ್. ಇದು ಬ್ಯಾಗಿ ಪ್ಯಾಂಟ್ ಜೊತೆ ಹಾಕೊಬೇಕು. ಕೈ ಒಂದ್ ಸ್ವಲ್ಪ ಲೂಸ್ ಇದೆ, ನಾನು ಆಲ್ಟ್ರೇಟ್ ಮಾಡ್ಕೊಂತೀನಿ. ನಮ್ಮಮ್ಮ ಟೈಲರ್ ಇದಾರಲ್ಲ. ನೈಸ್. ಲೈಕ್ ಈ ತರ ಕ್ಯೂಟ್
ಟಾಪ್ಸ್ ತಗೊಂಡಿದ್ದಾರೆ ಗೈಸ್. ಬಟ್ ಇಟ್ಸ್ ಸೋ ಬಿಗ್ ನೋ. ಕೈ ಹತ್ರ ಒಂದು ಸ್ವಲ್ಪ ಲೆಂತ್ ಜಾಸ್ತಿ. ವೇರ್ ಮಾಡು ಒಂದು. ಮಾಡ್ಬೇಕಾ? ನೋಡೋಣ. ವೇರ್ ಮಾಡ್ತೀನಿ. ಸೊ ಗೈಸ್ ಆಕ್ಚುಲಿ ಹಿಂಗ್ ಕಾಣಿಸ್ತಿದೆ. ಆಕ್ಚುಲಿ ಇದು ತುಂಬಾ ಲೂಸ್ ಇದೆ, ಒಂದ್ ಸ್ವಲ್ಪ ಮೀಡಿಯಂ ಸೈಜ್ ಅಂತ. ನಂಗೆ ಮೀಡಿಯಂ ಸೈಜ್ ಸೂಟ್ ಆಗೋದು, ಬಟ್ ದೆನ್ ಮೇ ಬಿ ಸಣ್ಣ ಆಗಿದ್ದೀನಿ ಅನ್ಸುತ್ತೆ. ಸೊ ನನಗೆ ಇನ್ಮೇಲೆ ಸ್ಮಾಲ್ ತಗೊಂಡಿದ್ದೆ ಆಯ್ತಾ. ಸೊ ಕೈ ಹತ್ರ ಒಂದ್ ಸ್ವಲ್ಪ ಸ್ಟಿಚ್ ಮಾಡ್ಬೇಕು, ಅದರ್ವೈಸ್ ಇಟ್ಸ್ ಕರೆಕ್ಟ್. ಪರವಾಗಿಲ್ಲ, ಚೆನ್ನಾಗಿದೆ. ವಿತ್ ಬ್ಯಾಗಿ ಪ್ಯಾಂಟ್ ಸ್ಟೈಲ್ ಮಾಡ್ಬೇಕು. ಈ ತರ ಡ್ರೆಸ್ ಗಳನ್ನ ಡಿಫ್ರೆಂಟ್ ಆಗಿ ಸ್ಟೈಲ್ ಮಾಡಿದ್ರೆ ಇಟ್ ಲುಕ್ ಗುಡ್. ಈ ಪ್ಯಾಂಟ್ ಅಲ್ಲ, ಜೀನ್ಸ್ ಬ್ಯಾಗಿ ಪ್ಯಾಂಟ್ ವೇರ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಬೇಬಿ. ಸೊ ಗೈಸ್, ನಾನು ಇವತ್ತು ನನ್ನ ಗೋಲ್ಡ್ ಆ್ಯಂಡ್ ಡೈಮಂಡ್ ರಿಂಗ್ಸ್ನ ಕಲೆಕ್ಷನ್ನ ನಿಮಗೆ ತೋರಿಸೋಣ ಅಂತ. ಬಿಕಾಸ್ ಸಾಕಷ್ಟು ಜನ ಲೈಕ್ ಹೆಣ್ಮಕ್ಳು ಇಷ್ಟು ಅಬ್ಸರ್ವ್ ಮಾಡ್ತಾರೆ ಅಂದರೆ ನನ್ನ ವೀಡಿಯೋಸು. ಲೈಕ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾರೆ, ಲೈಕ್ ನಿಮ್ಮ ಜ್ಯುವೆಲರಿ ರಿಂಗ್ ಡಿಸೈನು ಲೈಕ್ ಫೋಟೋ ಕಳಿಸಿ ಹಂಗಂತೆಲ್ಲ ಲೈಕ್ ಕಮೆಂಟ್ ಮಾಡ್ತಾರೆ. ಸೊ ಐ ಥಾಟ್ ಆಫ್ ಓಕೆ, ಒಂದು ಗೋಲ್ಡ್ ರಿಂಗ್ ಕಲೆಕ್ಷನ್ ಮಾಡೋಣ ಅಂತ. ನನ್ನ ಜ್ಯುವೆಲರಿ ಐ ಜಸ್ಟ್ ಮೇ ಬಿ ಲೇಟರ್ ಆನ್ ಐ ಜಸ್ಟ್ ಡೂ ಮೈ ಜ್ಯುವೆಲರಿ ಕಲೆಕ್ಷನ್, ಲೈಕ್ ನೆಕ್ಲೆಸ್ ಆಗಿರ್ಬೋದು, ಎನಿಥಿಂಗ್. ಬಟ್ ರೈಟ್ ನೌ ಐ ಆಮ್ ಗೋನ್ ಶೋ ಮೈ ರಿಂಗ್ ಕಲೆಕ್ಷನ್ ನಿಮಗೆ, ಓಕೆನಾ? ಸೊ ಟೋಟಲಿ ನನ್ನ ಹತ್ರ ಇಷ್ಟು ರಿಂಗ್ ಇದೆ ಅಂದರೆ, ನಾನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಇಷ್ಟೊಂದು ರಿಂಗ್ ಇದೆ. ಸೊ ಇವಾಗ ನನ್ನ ಹತ್ರ ಇಷ್ಟು ರಿಂಗ್ ಇದೆ ಅಂದರೆ 1 2 3 4 5 6 7 8 9 10. ಓ ನೈಸ್. ನನಗೆ ಇವಾಗಲೇ ಕೌಂಟ್, ಟ್ರಸ್ಟ್ ಮೀ, ಪ್ರಾಮಿಸ್ ಗೈಸ್, ನಾನು ಇವಾಗಲೇ ಕೌಂಟ್ ಮಾಡಿದ್ದೆ. ಏನು ಒಂದು 6-7 ಇರುತ್ತೆ ಅಂದ್ಕೊಂಡಿದ್ದೆ. ನೋಡಿದ್ರೆ 10 ಗೋಲ್ಡ್ ರಿಂಗ್ ಆ್ಯಂಡ್ ಮೇ ಬಿ 2 ಡೈಮಂಡ್ ರಿಂಗ್ ಇದೆ. ಸೊ ಯಾ, ಎಲ್ಲ ರಿಂಗಿಗೂ ಇಲ್ಲ ರಿಂಗ್ ನನ್ನ ಹತ್ರ ಇರೋ ರಿಂಗ್ಸ್ ಎಲ್ಲ ಒಂದೊಂದು ಬ್ಯಾಕ್ ಸ್ಟೋರಿ ಇದೆ. ಸೊ ಫಸ್ಟ್ ರಿಂಗ್ ಯಾವ್ದು ತೊಗೊಳ್ಳೋಣ? ಇದು ಒಂದು ನನ್ನ ಎಂಗೇಜ್ಮೆಂಟ್ ರಿಂಗ್. ಸೊ ಇದು ಬಂದು ಈ ರಿಂಗ್ ಬಂದು ಆಲ್ಮೋಸ್ಟ್ 1 ಗ್ರಾಮ್ ಅಂತಿದ್ದೀನಿ, 1 ಪವನ್, ದಟ್ ಮೀನ್ಸ್ 8 ಗ್ರಾಮ್. ಈ ರಿಂಗ್ ಬಂದು 8 ಗ್ರಾಮ್ ಇದೆ. ನಾವು ಲೈಕ್ ದೇವೇಟನ ನೋಡೋಕ್ಕೆ ಇಲ್ಲಿ ಬಂದಿದ್ವಲ್ಲ, ಸೊ ನಮ್ಮ ಫ್ಯಾಮಿಲಿ, ದೇವೇಟ ಫ್ಯಾಮಿಲಿ ಸೇರಿಕೊಂಡು ಒಂದು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿದ್ರು. ಸೊ ಅದಕ್ಕೆ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗೋಕ್ಕೆ ಮುಂಚೆನೇ ನಾವು ಎಂಗೇಜ್ಮೆಂಟ್ ರಿಂಗಿಗೆ ಆರ್ಡರ್ ಕೊಟ್ಬಿಟ್ಟು ಹೋಗೋಣ ಅಂತ ನಾವು ಮಲಬಾರ್ ಜ್ಯುವೆಲರಿ ಶಾಪಿಗೆ ಹೋದ್ವಿ. ಸೊ ನಾವು ಅಲ್ಲಿ ಕುತ್ಕೊಂಡಿದ್ದ ತಕ್ಷಣ ಅಚ್ಚ ಹೇಳಿದ್ದು 8 ಗ್ರಾಮಿಗೆ 1 ಪವನ್, 8 ಗ್ರಾಮಿಗೆ ನಾವು ರಿಂಗ್ ಮಾಡಿಸೋಣ ಅಂತ. ಸೊ ದೇವೇಟದೂ ಬಂದು 8 ಗ್ರಾಮು, ನಂದು ಒಂದು 8 ಗ್ರಾಮ್. ಸೊ ಇದರಲ್ಲಿ ನನ್ನ ಎಂಗೇಜ್ಮೆಂಟ್ ರಿಂಗಲ್ಲಿ ಇಬ್ಬರು ಹೆಸರಿದೆ. ಒಂದು ಗುರುದೇವ್ ಅಂತ, ಈ ಸೈಡಲ್ಲಿ ಕೀರ್ತನ ಅಂತ, ಮಧ್ಯದಲ್ಲಿ ಆಟು. ಅದು ಬ್ಲೂ ಕಲರ್ ಹಾಕ್ಸಿದ್ವಿ. ಕಲರ್ ಬಂದು ಬ್ಲೂ ಕಲರ್ ಥರ, ಯಾಕೋ ಫೋಕಸ್ ಆಗ್ತಾಯಿಲ್ಲ, ಕಾಣಿಸ್ತಿದ್ಯಾ? ಮೇ ಬಿ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ. ಸೊ ಇಲ್ಲಿ ಮಧ್ಯದಲ್ಲಿ ಹಾರ್ಟ್ ಇದೆ. ಸೊ ಹಾರ್ಟ್ ಮೇಲೆ ನಾನು ಬ್ಲೂ ಕಲರ್ ಹಾಕ್ಸಿದೆ, ಬಟ್ ದೆನ್ ಇವಾಗ ಹೋಗ್ಬಿಟ್ಟಿದೆ ಪ್ರಿಂಟು. ಆದರೆ ದೇವೇಟ ರಿಂಗಲ್ಲಿ ಇನ್ನೂ ಆ ಬ್ಲೂ ಕಲರ್ 2 ಹಾರ್ಟಿಗೂ 2 ಹಾರ್ಟ್ ಇದೆ ಇಲ್ಲಿ, ಒಂದು ದೊಡ್ಡದು ಒಂದು ಚಿಕ್ಕದು. 2 ಹಾರ್ಟ್ಗೂ ಬ್ಲೂ ಕಲರ್ ಇದೆ. ನಂಗೆ ಯಾವಾಗಲೂ ಬೈತಾ ಇರ್ತಾರೆ, ನಿನ್ನ ಪ್ರೀತಿ ಅಷ್ಟೇ ಹೊಟ್ಟೋಯ್ತು, ಅದಕ್ಕೆ ಕಲರ್ ಹೊಟ್ಟೋಗ್ಬಿಟ್ಟಿದೆ ಅಂತ ರೇಗಿಸ್ತಾರೆ. ಸೊ ಫಸ್ಟ್ ಬಂದು ಗುರುದೇವ್, ಅದಾದಮೇಲೆ ಕೀರ್ತನ. ನನ್ನ ಹಸ್ಬೆಂಡ್ ರಿಂಗಲ್ಲಿ ಫಸ್ಟ್ ಬಂದು ಕೀರ್ತನ ಇದೆ, ಅದಾದಮೇಲೆ ಗುರುದೇವ್. ಸೊ GK, ನಂದಲ್ಲಿ GK, ಅವ್ರದಲ್ಲಿ KG. ಇದು ಬಂದು ಸೆಕೆಂಡ್, ಲೈಕ್ ಫುಲ್ ರೆಡ್ ಸ್ಟೋನ್, ರೂಬಿ ರೆಡ್ ಸ್ಟೋನ್. ಅದಾದಮೇಲೆ ಜಸ್ಟ್ ಲೈಕ್ ನಾರ್ಮಲ್ ರಿಂಗ್. ಇದು ಯಾವ್ದಿಗಾರು ಲೈಕ್ ರೆಡ್ ಸ್ಯಾರಿ ಆ ಥರ ಎಲ್ಲ ಹಾಕ್ಕೊಳ್ಳೋಕ್ಕೆ ಇದೊಂದು ತೊಗೊಂಡೆ. ದಿಸ್ ಈಸ್ ಸಮಥಿಂಗ್ ಅರೌಂಡ್ 4 ಗ್ರಾಮ್, ಫುಲ್ ಶೈನಿಂಗ್. ನಾನು ಯಾವುದು ಯೂಸೇ ಮಾಡಲ್ಲ ಆ್ಯಕ್ಚುಲಿ. ಮುಂಚೆ ನನಗೆ ಇಷ್ಟು ಕ್ರೇಜ್ ಅಂದರೆ ರಿಂಗ್ ಮೇಲೆ, ಆರ್ಟಿಫಿಷಿಯಲ್ ರಿಂಗ್ಸ್ ಜಾಸ್ತಿ ತೊಗೊತಾ ಇದ್ದೆ. ಯಾವ್ದಾದ್ರು ಶಾಪ್, ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಆರ್ಟಿಫಿಷಿಯಲ್ ರಿಂಗ್ ದೊಡ್ಡ ಲೈಕ್ ಡೈಮಂಡ್ ಸ್ಟೋನ್ ಇರೋ ಥರ ಎಲ್ಲ ತೊಗೊತಿದ್ದೆ. ಅವಾಗ ಕ್ರೇಜಿ. ಇವಾಗ ಆ ಕ್ರೇಜಿನೇ ಹೊಟ್ಟೋಯ್ತು ಗೈಸ್, ಯಾವ ರಿಂಗೂ ಹಾಕ್ಕೊಳ್ಳಲ್ಲ. ಸೊ ದಿಸ್ ಈಸ್ ಮೈ ಇನ್ನೊಂದು ರೂಬಿ ರೆಡ್ ರಿಂಗ್. ಇದು ಒಂದು ನನ್ನ ಪುಟ್ಟ ಮರಿ ಅಂತಲೇ ಹೇಳ್ಬೋದು. ದಿಸ್ ಇಸ್ ಮೈ ಫೇವ್ರೆಟ್ ರಿಂಗ್.
ಸೊ ಇಲ್ಲಿ ಮಧ್ಯದಲ್ಲಿ ಬಂದು ಗ್ರೀನ್ ಸ್ಟೋನ್ ಆ್ಯಂಡ್ ಇಲ್ಲಿ 3 ವೈಟ್ ಸ್ಟೋನ್ ಇದೆ, ಈ ಕಡೆನೂ ವೈಟ್ ಸ್ಟೋನ್ ಇದೆ. ಸೊ ಇದು ನಾನೇ ಮಾಡಿಸ್ಕೊಂಡಿದ್ದು. ಯಾವಾಗ ಅಂದರೆ 1 ವರ್ಷ ಹಿಂದೆ ಅನಿಸುತ್ತೆ. ನನ್ನ ಲಿಟಲ್ ಫಿಂಗರ್ಗೆ ನಾನು ಮಾಡಿಸ್ಕೊಂಡಿದ್ದೆ ಆ್ಯಕ್ಚುಲಿ. ಬಿಕಾಸ್ ಇಟ್ಸ್ ಮೈ ಗ್ರೀನ್ ಕಲರ್ ಇಸ್ ಮೈ ಲಕ್ಕಿ ಕಲರ್. ಸೊ ನಾನು ಗ್ರೀನ್ ನನ್ನ ಚಿಕ್ಕ ಫಿಂಗರ್ಗೆ ಮಾಡಿಸ್ಕೊಂಡಿದ್ದು ಇಲ್ಲೇ ಮಲಬಾರ್ ಶಾಪಲ್ಲಿ ಕೇರಳದಲ್ಲಿ. ಬಟ್ ದೆನ್ ನಾನು ಇವಾಗ ಪಾತ್ರೆ ತೊಳೆಯಾಗ ಇನ್ ಕೇಸ್ ಏನಾದ್ರು ವಾಟರ್ ಏನಾದ್ರು ನನ್ನ ಕೈಗೆ ಟಚ್ ಆಯ್ತಂದರೆ ಇದು ಲೂಸ್ ಆಗಿ ಆಚೆ ಬಂದುಬಿಡುತ್ತೆ. ಆ್ಯಕ್ಚುಲಿ ನಂದು ಇನ್ನೊಂದು ಏನಂದರೆ, ಈ ಕೈ ಬಂದು ಲೆಫ್ಟ್ ಹ್ಯಾಂಡ್ದು ಲಿಟಲ್ ಫಿಂಗರ್ ಬಂದು ಸ್ಟ್ರೇಟು, ಆದರೆ ನನ್ನ ರೈಟ್ ಹ್ಯಾಂಡ್ದು ಫಿಂಗರ್ ಬಂದು ಲಿಟಲ್ ಫಿಂಗರ್ ಬಂದು ಈ ಥರ ಹಾವು ಥರ ಇದೆ, ಸ್ನೇಕ್ ಥರ. ಒಂದು ಸ್ವಲ್ಪ ಬೋನ್ ಇಲ್ಲಿ ಬೆಂಡಾಗಿರೋ ಥರ. ಅದು ನಾನು ಹುಟ್ಟಿದಿಂದನೇ ಈ ಪ್ರಾಬ್ಲಮ್ ಇದೆ, ಅದು ಇವಾಗೇನೂ ಆಗಿಲ್ಲ. ನಮ್ಮಮ್ಮ ಹೊಟ್ಟೆಯಿಂದ ನಾನು ಆಚೆ ಬರಾಗ ನನ್ನ ಕೈ ಹಿಂಗೆ ಇದ್ದಿದ್ದು. ಸೊ ಫ್ರಮ್ ಚೈಲ್ಡ್ಹುಡ್ ಐ ಹ್ಯಾವ್ ದಿಸ್ ಹ್ಯಾಂಡ್ ಹಿಂಗೆ ಇರೋದು. ಸೊ ಈ ಹ್ಯಾಂಡಿಗೆ ನಾನು ಈ ಫಿಂಗರ್ಗೆ ನಾನು ಮಾಡಿಸ್ಕೊಂಡಿದ್ದು. ಬಟ್ ದೆನ್ ಫಿಟ್ ಆಗ್ತಿಲ್ಲ. ಅದಕ್ಕೆ ಈ ಸತಿ ನಾನು ಬೆಂಗ್ಳೂರಿಗೆ ಹೋದಾಗ ತಿರ್ಗಾ ಇದನ್ನ ಕೊಟ್ಬಿಟ್ಟು ನನ್ನ ಲಿಟಲ್ ಫಿಂಗರ್ಗೆ ಒಂದು ಸ್ವಲ್ಪ ದಪ್ಪ ಮತ್ತು ಟೈಟಾಗಿರೋ ಥರ ಮಾಡಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ದಿಸ್ ಈಸ್ ದಿ ಥರ್ಡ್ ಒನ್. ನೆಕ್ಸ್ಟ್ ಕಮಿಂಗ್ ಟು ಮೈ ವಂಕಿ ರಿಂಗ್. ಸೊ ವಂಕಿ ರಿಂಗ್ ಇದು ನಾನು ಲೆಫ್ಟ್ ಹ್ಯಾಂಡಿಗೆ ಮಾಡಿಸ್ಕೊಂಡಿದ್ದೆ ಆ್ಯಕ್ಚುಲಿ. ಸೊ ನಮ್ಮ ಅಜ್ಜಿಯಿಂದ ನಾನು ಇನ್ಸ್ಪೈರ್ ಆಗಿದ್ದು ಈ ರಿಂಗು. ಆ್ಯಕ್ಚುಲಿ ನನ್ನ ಅಜ್ಜಿ ಲೈಕ್ 5 years ಹಿಂದೆ ಅವರು ಒಂದು ವಂಕಿ ರಿಂಗ್ ಮಾಡಿಸ್ಕೊಂಡಿದ್ರು. ಸೊ ನಂಗೆ ಆವಾಗ ವಂಕಿ ರಿಂಗ್ದು ವ್ಯಾಲ್ಯೂ ಗೊತ್ತಿದ್ದಿಲ್ಲ. ನಾನು ಏನಮ್ಮ ಈ ಥರ ಅಜ್ಜಿ ಥರ ಮಾಡಿಸ್ಕೊಂಡೆ. ಆ್ಯಕ್ಚುಲಿ ನಮ್ಮ ಅಜ್ಜಿನೇ. ಬಟ್ ದೆನ್ ಓಲ್ಡ್ ಜನ್ರೇಷನ್ ಟೈಪ್ ಥರ ರಿಂಗ್ ಮಾಡಿಸ್ಕೊಂಡಿದ್ಯಾ ಅಂತ ಅವಾಗ ನಮ್ಮ ಅಜ್ಜಿ ಹೇಳಿದ್ರು, ನಿಂಗೆಲ್ಲಿ ಗೊತ್ತು ಕಸ್ತೂರಿ ವಾಸನೆ. ಸೊ ದಟ್ ಮೀನ್ಸ್ ವಂಕಿ ರಿಂಗಿಗೆ ಅಷ್ಟು ವ್ಯಾಲ್ಯೂ ಇದೆ, ಲುಕ್ ಅದು ರಿಚ್ನೆಸ್ಸೇ ಬೇರೆ. ದೆನ್ ನಾನು ಮದುವೆ ಆದಮೇಲೆ ಇದು ಮಾಡಿಸ್ಕೊಂಡೆ. ಮದುವೆಗೆ ಮುಂಚೆ ನಮ್ಮ ಅಮ್ಮಗೆ ಒಂದು ಮಾಡಿಸ್ದೆ. ಸೊ ಮದುವೆಗೆ ಮುಂಚೆ ನಾನು ನಮ್ಮ ಅಮ್ಮಗೆ ಗಿಫ್ಟಾಗಿ ಮಾಡಿಕೊಟ್ಟೆ. ಅವಾಗ 5 ಗ್ರಾಮಿಗೆ 30,000 ಗೈಸ್. ಇದು ನಾನು ಮಾಡಿಸ್ಕೊಳ್ಳಾಗ ಸಮಥಿಂಗ್ ಅರೌಂಡ್ 50,000 ಆಯಿತು. ಅವಾಗ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗಿಬಿಟ್ಟಿತ್ತು. ಸೊ ಮದುವೆಗೆ ಮುಂಚೆ ನಮ್ಮ ಅಮ್ಮಗೆ ಒಂದು ವಂಕಿ ರಿಂಗ್ ಮಾಡಿಕೊಟ್ಟೆ. ದಟ್ ಈಸ್ 30,000 ಇನ್ನೂ ನಪ್ಕ ಇದೆ. ಬಿಕಾಸ್ ನಾನು ಒಂದು ಸ್ವಲ್ಪ ನನ್ನ 3 ತಿಂಗಳು ಸ್ಯಾಲರಿ ಲೈಕ್ ತಿಂಗಳು 10,000 ಸೇವ್ ಮಾಡಿ 3 ತಿಂಗಳಲ್ಲಿ ನಾನು ಅವರಿಗೆ ಕೊಡಿಸಿದ್ದು. ಆ್ಯಂಡ್ ಇದು ಬಂದು ಮದುವೆ ಆದಮೇಲೆ ನನಗೆ ಮತ್ತು ನಮ್ಮ ಅತ್ತೆಗೆ ಇಬ್ರಿಗೂ ಸೇರಿ ನಾನು ಈ ರಿಂಗ್ ಮಾಡಿಸಿದ್ದು. ಸೊ ನನ್ನ ಹತ್ರನೂ ಸೇಮ್ ರಿಂಗ್ ಇದೆ, ನಮ್ಮ ಅತ್ತೆ ಹತ್ರನೂ ಇದೇ ಥರ ರಿಂಗ್ ಇದೆ. ಸೊ ನಮ್ಮ ಅತ್ತೆಗೆ ನನಗೆ ಇಬ್ರಿಗೆ ನಮ್ಮ ಅತ್ತೆಗೆ ಲಾಸ್ಟ್ ಲೈಕ್ ಫಸ್ಟ್ ವರ್ಷ ಮದುವೆ ಆದಮೇಲೆ ಅಕ್ಟೋಬರ್ ಈ ಮಂತಲ್ಲೇ ಅವ್ರಿಗೆ ಬರ್ಡೇ ಬರೋದು. ಆದರೆ ನಮ್ಮ ಅತ್ತೆಗೆ ಅವ್ರ ಎಕ್ಸಾಕ್ಟ್ ಬರ್ಡೇ ಡೇಟ್ ಗೊತ್ತಿಲ್ಲ. ಒಂದು ನಕ್ಷತ್ರ ಪ್ರಕಾರ ಅವರು ಬರ್ಡೇ ಸೆಲೆಬ್ರೇಟ್ ಮಾಡೋದು. ಸೊ ಮೇ ಬಿ ಆ ಟೈಮಲ್ಲಿ ಅವರಿಗೆ ಅವ್ರ ಅಪ್ಪ ಅಮ್ಮ ಡೇಟ್ಸ್ ಹೇಳಿಲ್ಲ ಅನಿಸುತ್ತೆ. ಸೊ ನಮ್ಮ ಅತ್ತೆಗೆ ಅವ್ರ ಬರ್ಡೇ ಡೇಟ್ ಗೊತ್ತಿಲ್ಲ. ಜಸ್ಟ್ ಅಕ್ಟೋಬರಲ್ಲಿ ಒಂದು ನಕ್ಷತ್ರ ಟೈಮಲ್ಲಿ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋದು. ಸೊ ಅದಕ್ಕೆ ನಾನು ಫಸ್ಟ್ ಇಯರ್ ನನ್ನ ಮದುವೆ ಆಗಿ ಹೊಸರದಲ್ಲಿ ನಮ್ಮ ಅತ್ತೆಗೆ ನನಗೆ ಇಬ್ರಿಗೂ ಸೇರಿ ನಾನು ಈ ರಿಂಗ್ ಮಾಡಿಸಿದ್ದು. ನಾನು ಇದು ಜಾಸ್ತಿ ಇವಾಗ ಯೂಸ್ ಮಾಡ್ತಾಯಿಲ್ಲ. ಯಾವಾಗಾರು ಒಕೇಶನ್ ಟೈಮ್ ಲೈಕ್ ಹಬ್ಬ ಟೈಮಲ್ಲಿ, ಇಲ್ಲಾಂದರೆ ಯಾವಾಗಾರು. ಇದೂ 5 ಗ್ರಾಮೇ ಇರೋದು. ದಿಸ್ ಇಸ್ 5 ಗ್ರಾಮ್. ನನಗೆ ತುಂಬ ಇಷ್ಟ. ಇಟ್ಸ್ ಆಲ್ವೇಸ್ ಶೈನಿಂಗ್ ಇಲ್ಲಿ ನಾನೇ ಡಿಸೈನ್ ಕೊಟ್ಟಿದ್ದು. ಇಲ್ಲಿ ರೆಡ್ ಕಲರ್ ಆ್ಯಂಡ್ ಕೆಳಗಡೆ ಗ್ರೀನ್ ಕಲರ್ ಆ್ಯಂಡ್ ಮಿಕ್ಕಿದ್ದು ಫುಲ್ಲು ವೈಟ್. ಆ್ಯಂಡ್ ನೆಕ್ಸ್ಟ್ ಬಂದು ದಿಸ್ ಇಸ್ ಮೈ ಡೈಮಂಡ್ ರಿಂಗ್. ಸೊ ಆ್ಯಕ್ಚುಲಿ ಇದು ಕಲರ್ ಒಂದು ಗೋಲ್ಡ್ ಕಲರ್ ಆಗಿಬಿಟ್ಟಿದೆ. ಮುಂಚೆ ನಾನು ತೊಗೊಳ್ಳೋವಾಗ ಸ್ಟಾರ್ಟಿಂಗಲ್ಲಿ ರೋಸ್ ಗೋಲ್ಡ್ ಇದ್ದಿದ್ದು. ಸೊ ಇದು ನನಗೆ ಗಿಫ್ಟಾಗಿ ಕೊಟ್ಟಿದ್ದು ಮೈ ಅಂಕಲ್. ಆ್ಯಂಡ್ ಈ ಗಿಫ್ಟೆಡ್ ಮಿ ದಿಸ್. ಸೊ ಡೈಮಂಡ್ ರಿಂಗ್ ಅವರೇ ನನಗೆ ಫಸ್ಟ್ ಟೈಮ್ ಒಂದು ಡೈಮಂಡ್ ಕೊಡಿಸಿದ್ದು. ಥ್ಯಾಂಕ್ ಯು. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್ ಪರ್ಸನ್. ಬಿಕಾಸ್ ನನಗೆ ಅವಾಗ ಮೂಗು ಚುಚ್ಕೊಂಡಿದ್ದೆ. ಸೊ ಮೂಗು ಚುಚ್ಕೊಳ್ಳಾಗ ನಾರ್ಮಲ್ ವೈಟ್ ಸ್ಟೋನ್ ವಿತ್ ಗೋಲ್ಡ್ ಮೂಗ್ಬೊಟ್ಟು ನಾನು ಹಾಕ್ಕೊಂಡಿದ್ದು. ಬಟ್ ದೆನ್ ಅವ್ರು ಅದನ್ನ ನೋಡಿ ಫಸ್ಟು ನಮ್ಮ ಅಂಕಲ್ ಅದನ್ನ ತೆಗೆಸಿ ಡೈಮಂಡ್ ರಿಂಗ್ ಆವಾಗಲೇ ನನಗೆ ಡೈಮಂಡ್ ಮೂಗ್ಬಿಟ್ಟು ಕೊಡಿಸಿದ್ರು. ಅದೇನಾಯ್ತು ಅಂತ ಗೊತ್ತಾ ಗೈಸ್, ನಾನು ಎಂಗೇಜ್ಮೆಂಟಿಗೆ ಒಂದು ದಿನ ಮುಂಚೆ ಫೇಶಿಯಲ್ ಮಾಡ್ಕೊಳ್ಳೋಕ್ಕೆ ಪಾರ್ಲರ್ಗೆ ಹೋಗಿದ್ದೆ. ಸೊ ಆ ಅಕ್ಕ ಅಂದರು ಮೂಗ್ಬೊಟ್ಟೂ ಬಿಚ್ಚಿಬಿಡು, ನೀಟಾಗಿ ಮಾಡ್ಬೋದು ಅಂತ ಹೇಳಿದ್ರು. ನಾನು ಬಿಚ್ಚಿ ನಮ್ಮಮ್ಮಗೆ ಕೊಟ್ಟೆ. ಅದು ನಮ್ಮಮ್ಮ ಎಲ್ಲಿಕ್ಕಿದ್ರು ಅಂತ ಗೊತ್ತಿಲ್ಲ ಗೈಸ್. ನಂಗೆ ಇವತ್ತುವರೆಗೂ ಆ ಪಾರ್ಲರಲ್ಲೇ ಅದು ಕಳೆದೋಯ್ತು.
ಲೈಕ್ ಒಂದು ದಿನ ಮುಂಚೆ ಎಂಗೇಜ್ಮೆಂಟ್ ಒಂದು ದಿನ ಮುಂಚೆ ಬಿಡಿಸಿದೆ ಆ್ಯಂಡ್ ಹಂಗೆ ಕಳೆದೋಯ್ತು. ಸೊ ನೀವೂ ಅಷ್ಟೇ ಏನಾದ್ರು ಒಂದು ಗೋಲ್ಡ್ ಏನಾದ್ರು ಬಿಚ್ಚಾಗ ಲೈಕ್ ಅದು ಚಿಕ್ಕದಾಗಿದ್ರೂ ಪ್ಲೀಸ್ ಮೇಂಟೈನ್ ವೆರಿ ಸೇಫ್ಲಿ. ನಾನಂತೂ ಕಲ್ದಾಕೊಂಡ್ಬಿಟ್ಟೆ. ಸೊ ನೀವು ಕಲ್ದಾಕೊಳ್ಳೋಕೆ ಹೋಗ್ಬೇಡಿ. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಡೈಮಂಡ್ ರಿಂಗ್. ಯಾ, ನೆಕ್ಸ್ಟ್ ಬಂದು ಆ್ಯಕ್ಚುಲಿ ಇದು ನಮ್ಮಮ್ಮ ಯಾವಾಗ ಗೊತ್ತಾ, ನಾನು 8th ಗ್ರೇಡ್ ಇಲ್ಲ 9th ಗ್ರೇಡಲ್ಲಿ ಓದ್ತಾ ಇರೋವಾಗ ರಿಂಗ್ ಮೇಲೆ ತುಂಬ ಇಷ್ಟ ಅಂತ ನಾನು ಹೇಳಿದ್ನಲ್ಲ. ಸೊ ನಮ್ಮಮ್ಮಗೆ ಅದು ಅರ್ಥ ಆಗಿ ಆ್ಯಕ್ಚುಲಿ ಫಸ್ಟ್ ಅವ್ರು ಕೊಡಿಸಿದ್ದು ಬೇರೆ ಥರ ಕೊಡಿಸಿದ್ದು ನನಗೆ. ಅದು ಡಿಸೈನ್ ಬೇರೆ ಇತ್ತು. ಬಟ್ ದೆನ್ ಅದು ಒಂದು ಸ್ವಲ್ಪ ಒಂದು 3 ಗ್ರಾಮಿಗೆ ಏನೋ ಇತ್ತು. ಅದಾದಮೇಲೆ 1 ವರ್ಷ ಆದಮೇಲೆ ನಮ್ಮಮ್ಮನೇ ಡಿಸೈಡ್ ಮಾಡಿದ್ರು, ಇಲ್ಲ ಇನ್ನೊಂದು ಎಕ್ಸ್ಟ್ರಾ ಗ್ರಾಮ್ ಹಾಕಿ ನಾವು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತಿರ್ಗಾ ನಾವು ಈ ಡಿಸೈನಲ್ಲಿ ತೊಗೊಂಡ್ವಿ. ಸಿಂಪಲ್ ಡಿಸೈನ್, ಒಂದು ಫ್ಲವರ್ ಥರ ಮಧ್ಯದಲ್ಲಿ ಸ್ಟೋನ್ ಇರೋ ಥರ. ಸೊ ದಿಸ್ ಈಸ್ ಅರೌಂಡ್ ಲೈಕ್ 4.5 ಇಲ್ಲ ಸಮಥಿಂಗ್ ಲೈಕ್ 5 ಗ್ರಾಮ್ ಅರೌಂಡ್ ಅನಿಸುತ್ತೆ. ಯಾ, ಇದು ಬಂದು ನಾನು ಇನ್ನೂ ನಾಪ್ಕ ಇದೆ ಜಾಯ್ ಅಲುಕಾಸಲ್ಲಿ ತೊಗೊಂಡಿದ್ದು ನಾನು. ಜಯನಗರಲ್ಲಿ ಜಾಯ್ ಅಲುಕಾಸ್ ಅಂತ ಶೋರೂಮ್ ಇದೆ, ಜ್ಯುವೆಲರಿ ಶೋರೂಮ್. ಸೊ ನಾನು ಅಲ್ಲಿ ತೊಗೊಂಡಿದ್ದು. ಸೊ ದಿಸ್ ಈಸ್ ಮೈ ಮಾಮ್ಸ್ ಫಸ್ಟ್ ಅವ್ರ ಕಾಸು ಸೇವ್ ಮಾಡಿ ನಂಗೆ ಕೊಡಿಸಿರೋದು ಫಸ್ಟ್ ಜ್ಯುವೆಲರಿ. ಸೊ ಅದಕ್ಕೆ ನಾನು ಇದುವರೆಗೂ ನಾನು ಎಲ್ಲೂ ಯಾರಿಗೂ ಕೊಟ್ಟಿಲ್ಲ. ಇದು ಕೊಟ್ಟರೆ ನನ್ನ ಮಗುಗೆ ಕೊಡೋದು, ಇಲ್ಲಾಂದರೆ ನಾನೇ ಇಟ್ಕೊತೀನಿ. ಇದು ನಮ್ಮ ಮಗುಗೆ, ಇಲ್ಲಾಂದರೆ ನನಗೇನೆ. ಸೊ ನೆಕ್ಸ್ಟ್ ಬಂದು ದಿಸ್ ಈಸ್ ಒನ್ ಕೈಂಡ್ ಆಫ್ ಅ ರಿಂಗ್ ವೇರ್ ಗ್ರೀನ್ ಮತ್ತು ರೆಡ್ ಇದೆ ಎರಡು. ಸೊ ದಿಸ್ ಈಸ್ ಆಲ್ಸೋ ಸಮಥಿಂಗ್ ಈ ಫಿಂಗರ್ಗೆ ನಾನು ಹಾಕ್ಕೊಳ್ಳೋದು. ಇದೆಲ್ಲ ಟ್ರೆಡಿಷ್ನಲ್ ವೇರ್. ಇದು ಒಂದು ಸಮಥಿಂಗ್ ಅರೌಂಡ್ 3.5 ಗ್ರಾಮ್ ಇದೆ. ಸೊ ಇಟ್ ಲುಕ್ಸ್ ಲೈಕ್ ದಿಸ್. ನಾನು ಇದೆಲ್ಲ ಜಾಸ್ತಿ ಹಾಕ್ಕೊಳ್ಳೋದೇ ಇಲ್ಲ. ಇದು ನಾನು ಹಾಕ್ಕೊಂಡೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮದುವೆ ಆದಮೇಲೆ. ಒನ್ ಮೋರ್ ಡೈಮಂಡ್ ರಿಂಗ್. ಇದು ನನಗೆ ಎಂಗೇಜ್ಮೆಂಟ್ ದಿನ ಆಂಟಿಗೆ ಗಿಫ್ಟ್ ಮಾಡಿದ್ದು. ಸೊ ಮೈ ಫ್ಯಾಮಿಲಿ ರಿಲೇಟಿವ್ ಓನ್ಲಿ. ಸೊ ನನಗೆ ಎಂಗೇಜ್ಮೆಂಟ್ ದಿನ ಆ್ಯಸ್ ಅ ಗಿಫ್ಟಾಗಿ ಕೊಟ್ಟಿದ್ದು ಅವರು. ಸೊ ದಿಸ್ ಈಸ್ ಮೈ ಸೆಕೆಂಡ್ ಡೈಮಂಡ್ ರಿಂಗ್. ವೆರಿ ನೈಸ್, ಯೂನಿಕ್ ಡಿಸೈನ್. ಸೊ ಥ್ಯಾಂಕ್ ಯು ಆಂಟಿ ಫಾರ್ ಗಿಫ್ಟಿಂಗ್ ಮೀ ದಿಸ್. ಇನ್ ಕೇಸ್ ಇಫ್ ಯು ವಾಚಿಂಗ್ ಮೈ ಬ್ಲಾಗ್, ಐ ಆಮ್ ವೆರಿ grateful for you. Thank you for gifting me this ring. So it looks like this. ಇದು ಸಿಂಪಲ್. ಇದು ಯಾರು ಗಿಫ್ಟ್ ಮಾಡಿದಂದರೆ ನಮ್ಮ ಅಚ್ಚ ಗಿಫ್ಟ್ ಮಾಡಿದ್ದು ನನಗೆ. ಅಚ್ಚ ಅಂದರೆ ನಮ್ಮ ದೇವೇಟ ಅಪ್ಪ. ಸೊ ನಮ್ಮ ಮಾವ ನನಗೆ ಗಿಫ್ಟ್ ಮಾಡಿದ್ದು. ಮದುವೆ ಆದಮೇಲೆ ನನ್ನ ಫಸ್ಟ್ ಬರ್ತ್ಡೇಗೆ ನಮ್ಮ ಮಾವ ಇದು ನನಗೆ ಕೊಟ್ಟಿದ್ದು. ಇದು ಒಂದು ಸಮಥಿಂಗ್ ಅರೌಂಡ್ 4 ಗ್ರಾಮ್ ಇದೆ. ನಮ್ಮ ಅತ್ತೆಗೆ ನನ್ನ ಬರ್ಡೇ ಚೆನ್ನಾಗಿ ಜ್ಞಾಪಕ ಇದೆ. ಯಾಕಂದರೆ ನನ್ನ ಬರ್ಡೇ ದಿವಸನೇ ದೇವೇಟ ಫ್ಯಾಮಿಲಿ ಬಂದು ನನ್ನ ನೋಡಿದ್ದು ಫಸ್ಟು. ಆ್ಯಸ್ ಅ ಒಂದು ಹುಡುಗಿನ ನೋಡೋಕ್ಕೆ ಹೋಗ್ತಾರಲ್ಲ ಮದುವೆ ಮಾಡೋಕ್ಕೆ ಮುಂಚೆ, ಶಾಸ್ತ್ರ ಮಾತಾಡೋಕ್ಕೆ ಪ್ರತಿಯೊಂದೂ. ಸೊ ಆವಾಗ ನನ್ನ ಬರ್ಡೇ ದಿವಸನೇ ದೇವೇಟ ಸರ್ಪ್ರೈಸಾಗಿ ಅವ್ರ ಪ್ಯಾರೆಂಟ್ಸ್ನ ಕರ್ಕೊಂಬಂದಿದ್ದು. ಸೊ ಅವತ್ತು ದಿನ ಫ್ರಮ್ ದಟ್ ಟೈಮ್ ಅಮ್ಮುಗುಟ್ಟಿ ನನ್ನ ಬರ್ಡೇ ಡೇಟ್ ಜ್ಞಾಪಕ ಇದೆ. ಬಟ್ ದೆನ್ ಅಚ್ಚಾಗೆ ನನ್ನ ಬರ್ಡೇ ಡೇಟೇ ಜ್ಞಾಪಕ ಇಲ್ಲ. ಸೊ ಆನ್ ದಿ ಡೇ ಆಫ್ ಮೈ ಬರ್ತ್ಡೇ ನಮ್ಮ ಮನೆ ಹತ್ರನೇ ಒಂದು ಸ್ವಲ್ಪ ದೂರ ಹೋದರೆ ಒಂದು 4-5 ಜ್ಯುವೆಲರಿ ಶಾಪ್ ಇದೆ. ತಕ್ಷಣ ನನ್ನ ಬರ್ಡೇ ಅಂತ ಗೊತ್ತಾಗಿ ಈ ವೆಂಟ್ ಆ್ಯಂಡ್ ಬಾಟ್ ದಿಸ್ ರಿಂಗ್ ಫಾರ್ ಮೀ. ಆ್ಯಂಡ್ ನೆಕ್ಸ್ಟ್ ಒಂದು ಸಿಮಿಲರ್ಲಿ ಟು ಲೈಕ್ ಫುಲ್ ರೆಡ್ ಸ್ಟೋನ್ ಗೈಸ್. ಫುಲ್ ಲೈಕ್ ಫ್ಲವರ್ ಚಿಕ್ಕದಾಗಿ ಫ್ಲವರ್ ಥರ ಇದೆ. ಲೈಕ್ ಫ್ಲವರ್ ಆ್ಯಂಡ್ ಮಧ್ಯದಲ್ಲಿ ರೆಡ್ ಸ್ಟೋನ್. ಇದು ಯಾವಾಗ ಇದು ನನಗೆ ದೇವೇಟ ಗಿಫ್ಟ್ ಮಾಡಿದ್ದು. ಯಾವಾಗ ಅಂದರೆ ಎಂಗೇಜ್ಮೆಂಟ್ ದಿನ ನನಗೆ ರಿಂಗ್ ಹಾಕಿದ್ರು. ಎಂಗೇಜ್ಮೆಂಟ್ ರಿಂಗ್ ಹಾಕಿದ್ಮೇಲೆ ಆಫ್ಟರ್ ಫ್ಯೂ ಮಿನಿಟ್ಸ್ ನನಗೆ ಇನ್ನೊಂದು ರಿಂಗ್ ಆ್ಯಸ್ ಅ ಗಿಫ್ಟಾಗಿ ಕೊಟ್ಟಿದ್ರು. ನಾನು ಅವರಿಗೆ ಸಿನ್ಸ್ ಅವ್ರ ಬರ್ಡೇ ಇತ್ತು, August 11th ಅವ್ರ ಬರ್ಡೇ, August 12th ನಾವು ಎಂಗೇಜ್ ಆಗಿದ್ದು. ಆ್ಯಕ್ಚುಲಿ August 11th ನಾವು ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ನಾನು ಹೇಳಿದೆ. ಬಟ್ ದೆನ್ ಆ ಡೇಟಲ್ಲಿ ನಮಗೆ ಒಳ್ಳೆ ಟೈಮಿಂಗ್ ಸಿಕ್ಕಿಲ್ಲ. ಸೊ ದಟ್ ಈಸ್ ವೈ ನಾವು August 12th ಇಟ್ಕೊಂಡ್ವಿ, ವಿಚ್ ಇಸ್ ಆಲ್ಸೋ ಗುಡ್. 12 ಅಂದರೆ 1 + 2 = 3, ವಿಚ್ ಇಸ್ ವೆರಿ ನೈಸ್ ನಂಬರ್. ಸೊ ನಮಗೆ 12th ದಿನವೇ ಎಂಗೇಜ್ಮೆಂಟ್ ಆದ್ವಿ. ಆ್ಯಂಡ್ ನಾನು August 11th ಬರೀ ನಂಗೆ ದೇವೇಟಾಗೆ ಕೇಕ್ ಮಾತ್ರ ನಾನು ಕಟ್ ಮಾಡಿಸಿದ್ದು. ಆ್ಯಂಡ್ ಲೇಟರ್ ಆನ್ ಅವ್ರು ಕೇಳಿದ್ರು ದೇವೇಟ, ನಂಗೆ ಬರ್ಡೇ ಗಿಫ್ಟ್ ಏನೂ ಇಲ್ವಾ, ವೆರಿ ಕೇಕ್ ಮಾತ್ರನಾ ಅಂತ. ಐ ವಾಸ್ ಲೈಕ್, ನಿನಗೆ ಇಷ್ಟು ಸಾಕು, ನಾಳೆ ಎಂಗೇಜ್ ಆಗ್ತಿದೆಯಲ್ಲ, ಹೆಂಗೋ ನಾನು ನಿನ್ನ ಲೈಫಿಗೆ ಬರ್ತಾಯಿದ್ದೀನಿ, ಅದೇ ಒಂದು ದೊಡ್ಡ ಗಿಫ್ಟ್ ಅಂತ ಸುಮ್ಮನೆ ರೇಗಿಸಿ.
ಆ್ಯಂಡ್ August 12th ನಾನು ಅವರಿಗೆ iPhone 13 ಗಿಫ್ಟ್ ಮಾಡಿದೆ. ನಾನು ಅವ್ರಿಗೆ ಅದು ಗಿಫ್ಟ್ ಮಾಡಿದೆ ಅಂತ ನಂಗೆ ಗೊತ್ತಿದ್ದಿಲ್ಲ ಅವ್ರು ನಂಗೆ ರಿಂಗ್ ಕೊಡ್ತಾರೆ ಅಂತ. ನಾನು ಅವರಿಗೆ ಐಫೋನ್ ಗಿಫ್ಟ್ ಮಾಡಿದೆ, ತಕ್ಷಣ ನನಗೆ ರಿಂಗ್ ಕೊಟ್ಟರು. ಸೊ ದಿಸ್ ಈಸ್ ದಟ್ ರಿಂಗ್. ಸೊ ದಿಸ್ ಈಸ್ ವಾಟ್ ಮೈ ರಿಂಗ್ ಕಲೆಕ್ಷನ್ ಕತೆಗಳು. ಯಾರಿಗಾರು ಹೆಣ್ಮಕ್ಳಿಗೆ ನನ್ನ ಹತ್ರ ಏನು ಅಷ್ಟು ಚೆನ್ನಾಗಿರೋ ರಿಂಗ್ ಕಲೆಕ್ಷನ್ಸ್ ಇಲ್ಲ. ನಿಮ್ಗೇನಾದ್ರು ಇಷ್ಟ ಆಯ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ದಿಸ್ ಈಸ್ ಮೈ ರಿಂಗ್ಸ್. ನಾನಿದು ಯಾವುದೇ ರಿಂಗ್ ಹಾಕ್ಕೊಳ್ಳಲ್ಲ ಗೈಸ್, ಜಾಸ್ತಿ ನಿಲ್ಲಿಸ್ಬಿಟ್ಟೆ ರಿಂಗ್ ಹಾಕ್ಕೊಳ್ಳೋದೆ. ಸೊ ದಿಸ್ ಈಸ್ ಮೈ ರಿಂಗ್. ಹೆಂಗಿದೆ ಹಾಕ್ಕೊಳ್ಳೋಗ. ಟಿನ್ 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 ಟಿನ್. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.